ಸಚಿವ ಕೆಎನ್ ರಾಜಣ್ಣ ವರ್ಸಸ್ ಸುರ್ಜೇವಾಲಾ ಜಟಾಪಟಿ ನಡೀತಾ ಇದೆ. ಸುರ್ಜೇವಾಲಾ ಸೂಪರ್ ಸಿಎಂ ಆಗಿದ್ದಕ್ಕೆ ರಾಜಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವರು ಶಾಸಕರಲ್ಲದೆ ಅಧಿಕಾರಿಗಳ ಮೀಟಿಂಗ್ ಮಾಡಿದ್ದಾರೆ. ಅದಕ್ಕೆ ಕೆಂಡ ಕಾರ್ತಾ ಇದ್ದಾರೆ. ಒಂದು ಕಡೆ ರಾಜಣ್ಣ ಈ ಮೀಟಿಂಗ್ಗೆ ಅಟೆಂಡ್ ಕೂಡ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಬೇರೆ ನನಗೆ ಕೆಲಸ ಇದೆ ಅನ್ನುವಂಥದ್ದನ್ನ, ಅಂದ್ರೆ ಪ್ರೈವೇಟ್ ಕೆಲಸ ಇದೆ ಅನ್ನುವಂಥದ್ದನ್ನ ಹೇಳಿ ವಿದೇಶಕ್ಕೂ ಕೂಡ ಹೋಗಿದ್ರು. ಕೆಲ ಇಲಾಖೆ ಅಧಿಕಾರಿಗಳ ಸಭೆಯನ್ನ ನಡೆಸಿದ್ರು ಸುರ್ಜೇವಾಲಾ. ಆ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಸಹಕಾರ ಇಲಾಖೆ ಅಧಿಕಾರಿಗಳಿಗೆ ಈಗ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಬುಲಾವ್ ಕೊಟ್ಟಿರೋದನ್ನ ರಾಜಣ್ಣ ಗಮನಕ್ಕೆ ಈಗ ಅಧಿಕಾರಿಗಳು ತಂದಿದ್ದಾರೆ ಅನ್ನುವಂತ ಮಾಹಿತಿ. ನೋಡ್ರಿ, ಪಕ್ಷದಲ್ಲಿ ಯಾರು ಬೇಕಾದ್ರೂ ಕರಿಬಹುದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಂವಿಧಾನಿಕ ವಿರೋಧವಾದಂತ ಕೃತ್ಯ. ಎಲ್ಲಿ ಅಲ್ಲಲ್ಲ, ಆಗ ನಾನು ಆ ಸಭೆಯಲ್ಲಿದ್ದೆ. ಆ ಸಭೆಯಲ್ಲಿ ಮೊದಲನೇ ಡಿಸಿಎಂ ಅವರು ಸಭೆ ಕರೆದಿರೋ ಅಧ್ಯಕ್ಷರು. ಆ ಸಭೆಯಲ್ಲಿ ಅಧಿಕಾರಿಗಳ ಸಭೆ ನಡೀತಾ ಇತ್ತು. ಅವರು ಅಲ್ಲೇ ಇದ್ರಲ್ಲ, ಬಂದು ಮಾತಾಡಿ ಹೋದ್ರು. ಅವರೇನು ಅಲ್ಲಿನ ನಡವಳಿಕೆಗಳಲ್ಲಿ ಯಾವುದೂ ಭಾಗಿಯಾಗಲಿಲ್ಲ. ನಡವಳಿಕೆಯಲ್ಲಿ ಏನು ಭಾಗಿಯಾಗಲಿಲ್ಲ. ಅವರು ಅದೇ ಅಲ್ಲಿನ ಅಲ್ಲಿನ ಉಳಿದಿದ್ರಿಂದ, ಕೆಳಗಡೆ ಸಭೆ ನಡೀತಾ ಇದ್ದಿದ್ರಿಂದ, ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸಭೆ ಇದ್ದಿದ್ರಿಂದ ಬಂದು ಅಲ್ಲಿ ಉಭಯ ಕುಶಲೋಪರಿ ಕೇಳಿ ಹೊರಟ್ರೆ ಹೊರತು ಅಲ್ಲಿ ಯಾವುದೇ ರೀತಿಯ ಸಲಹೆಗಳಾಗ್ಲಿ ಚರ್ಚೆ ಆಗ್ಲಿ ಏನು ಅವರು ಭಾಗವಹಿಸಿಲ್ಲ. ಅದರಲ್ಲಿ ಶಾಸಕರು ಸಚಿವರ ಸಭೆಯಿಂದಾಗಿ ಕೆಲವು ಇಲಾಖಾ ಸೆಕ್ರೆಟರಿಗಳನ್ನ ಕರೆದು ಮಾಹಿತಿಗಳನ್ನ ಪಡ್ಕೊಂಡ್ರು. ನಾನು ಈಗಾಗಲೇ ಹೇಳಿದ್ದೀನಲ್ಲ, ಅವರು ಇಲಾಖೆಯ ಅಧಿಕಾರಿಗಳನ್ನ ಕರೆದು ಅವರಿಂದ ಅವರು ಯಾವುದೇ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಂವಿಧಾನ ವಿರೋಧಿ ಕೆಲಸ. ಅವರು ಶಾಸಕರನ್ನ ಮತ್ತೆ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಯಾರನ್ನ ಬೇಕಾದ್ರೂ ಕರೆದು ಅವರಿಂದ ಏನ್ ಮಾಹಿತಿ ಬೇಕಾದ್ರೂ ಕೇಳಬಹುದು, ಏನ್ ಪ್ರಶ್ನೆ ಬೇಕಾದ್ರೂ ಅವನ್ನ ಮಾಡ್ತಕ್ಕಂಥ ಹಕ್ಕು ಅವರಿಗಿರ್ತದೆ. ಅಧಿಕಾರಿಗಳನ್ನ ಕರೆದು ಅವರಿಂದ ಇವರು ಮಾಹಿತಿ ಪಡಿತಕ್ಕಂಥದ್ದಕ್ಕೆ ಅವರಿಗೆ ಯಾವುದೇ ರೀತಿಯ ಕಾನೂನುಬದ್ಧ ಅವಕಾಶ ಇಲ್ಲ. ನೋಡ್ರಿ, ಪಕ್ಷದಲ್ಲಿ ಯಾರು ಬೇಕಾದ್ರೂ ಕರಿಬಹುದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಚಿವ ಕೆಎನ್ ರಾಜಣ್ಣ ವರ್ಸಸ್ ಸುರ್ಜೇವಾಲಾ ಜಟಾಪಟಿ ನಡೀತಾ ಇದೆ. ಸುರ್ಜೇವಾಲಾ ಸೂಪರ್ ಸಿಎಂ ಆಗಿದ್ದಕ್ಕೆ ರಾಜಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವರು ಶಾಸಕರಲ್ಲದೆ ಅಧಿಕಾರಿಗಳ ಮೀಟಿಂಗ್ ಮಾಡಿದ್ದಾರೆ. ಅದಕ್ಕೆ ಕೆಂಡ ಕಾರ್ತಾ ಇದ್ದಾರೆ. ಒಂದು ಕಡೆ ರಾಜಣ್ಣ ಈ ಮೀಟಿಂಗ್ಗೆ ಅಟೆಂಡ್ ಕೂಡ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಬೇರೆ ನನಗೆ ಕೆಲಸ ಇದೆ ಅನ್ನುವಂಥದ್ದನ್ನ, ಅಂದ್ರೆ ಪ್ರೈವೇಟ್ ಕೆಲಸ ಇದೆ ಅನ್ನುವಂಥದ್ದನ್ನ ಹೇಳಿ ವಿದೇಶಕ್ಕೂ ಕೂಡ ಹೋಗಿದ್ರು. ಕೆಲ ಇಲಾಖೆ ಅಧಿಕಾರಿಗಳ ಸಭೆಯನ್ನ ನಡೆಸಿದ್ರು ಸುರ್ಜೇವಾಲಾ. ಆ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಸಹಕಾರ ಇಲಾಖೆ ಅಧಿಕಾರಿಗಳಿಗೆ ಈಗ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಬುಲಾವ್ ಕೊಟ್ಟಿರೋದನ್ನ ರಾಜಣ್ಣ ಗಮನಕ್ಕೆ ಈಗ ಅಧಿಕಾರಿಗಳು ತಂದಿದ್ದಾರೆ ಅನ್ನುವಂತ ಮಾಹಿತಿ. ನೋಡ್ರಿ, ಪಕ್ಷದಲ್ಲಿ ಯಾರು ಬೇಕಾದ್ರೂ ಕರಿಬಹುದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಂವಿಧಾನಿಕ ವಿರೋಧವಾದಂತ ಕೃತ್ಯ. ಎಲ್ಲಿ ಅಲ್ಲಲ್ಲ, ಆಗ ನಾನು ಆ ಸಭೆಯಲ್ಲಿದ್ದೆ. ಆ ಸಭೆಯಲ್ಲಿ ಮೊದಲನೇ ಡಿಸಿಎಂ ಅವರು ಸಭೆ ಕರೆದಿರೋ ಅಧ್ಯಕ್ಷರು. ಆ ಸಭೆಯಲ್ಲಿ ಅಧಿಕಾರಿಗಳ ಸಭೆ ನಡೀತಾ ಇತ್ತು. ಅವರು ಅಲ್ಲೇ ಇದ್ರಲ್ಲ, ಬಂದು ಮಾತಾಡಿ ಹೋದ್ರು. ಅವರೇನು ಅಲ್ಲಿನ ನಡವಳಿಕೆಗಳಲ್ಲಿ ಯಾವುದೂ ಭಾಗಿಯಾಗಲಿಲ್ಲ. ನಡವಳಿಕೆಯಲ್ಲಿ ಏನು ಭಾಗಿಯಾಗಲಿಲ್ಲ. ಅವರು ಅದೇ ಅಲ್ಲಿನ ಉಳಿದಿದ್ರಿಂದ, ಕೆಳಗಡೆ ಸಭೆ ನಡೀತಾ ಇದ್ದಿದ್ರಿಂದ, ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸಭೆ ಇದ್ದಿದ್ರಿಂದ ಬಂದು ಅಲ್ಲಿ ಉಭಯ ಕುಶಲೋಪರಿ ಕೇಳಿ ಹೊರಟ್ರೆ ಹೊರತು ಅಲ್ಲಿ ಯಾವುದೇ ರೀತಿಯ ಸಲಹೆಗಳಾಗ್ಲಿ ಚರ್ಚೆ ಆಗ್ಲಿ ಏನು ಅವರು ಭಾಗವಹಿಸಿಲ್ಲ. ಅದರಲ್ಲಿ ಶಾಸಕರು ಸಚಿವರ ಸಭೆಯಿಂದಾಗಿ ಕೆಲವು ಇಲಾಖಾ ಸೆಕ್ರೆಟರಿಗಳನ್ನ ಕರೆದು ಮಾಹಿತಿಗಳನ್ನ ಪಡ್ಕೊಂಡ್ರು. ನಾನು ಈಗಾಗಲೇ ಹೇಳಿದ್ದೀನಲ್ಲ, ಅವರು ಇಲಾಖೆಯ ಅಧಿಕಾರಿಗಳನ್ನ ಕರೆದು ಅವರಿಂದ ಅವರು ಯಾವುದೇ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಂವಿಧಾನ ವಿರೋಧಿ ಕೆಲಸ. ಅವರು ಶಾಸಕರನ್ನ ಮತ್ತೆ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಯಾರನ್ನ ಬೇಕಾದ್ರೂ ಕರೆದು ಅವರಿಂದ ಏನ್ ಮಾಹಿತಿ ಬೇಕಾದ್ರೂ ಕೇಳಬಹುದು, ಏನ್ ಪ್ರಶ್ನೆ ಬೇಕಾದ್ರೂ ಅವನ್ನ ಮಾಡ್ತಕ್ಕಂಥ ಹಕ್ಕು ಅವರಿಗಿರ್ತದೆ. ಅಧಿಕಾರಿಗಳನ್ನ ಕರೆದು ಅವರಿಂದ ಇವರು ಮಾಹಿತಿ ಪಡಿತಕ್ಕಂಥದ್ದಕ್ಕೆ ಅವರಿಗೆ ಯಾವುದೇ ರೀತಿಯ ಕಾನೂನುಬದ್ಧ ಅವಕಾಶ ಇಲ್ಲ. ನೋಡ್ರಿ, ಪಕ್ಷದಲ್ಲಿ ಯಾರು ಬೇಕಾದ್ರೂ ಕರಿಬಹುದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಚಿವ ಕೆಎನ್ ರಾಜಣ್ಣ ವರ್ಸಸ್ ಸುರ್ಜೇವಾಲಾ ಜಟಾಪಟಿ ನಡೀತಾ ಇದೆ. ಸುರ್ಜೇವಾಲಾ ಸೂಪರ್ ಸಿಎಂ ಆಗಿದ್ದಕ್ಕೆ ರಾಜಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ಸಚಿವರು ಶಾಸಕರಲ್ಲದೆ ಅಧಿಕಾರಿಗಳ ಮೀಟಿಂಗ್ ಮಾಡಿದ್ದಾರೆ. ಅದಕ್ಕೆ ಕೆಂಡ ಕಾರ್ತಾ ಇದ್ದಾರೆ. ಒಂದ್ ಕಡೆ ರಾಜಣ್ಣ ಈ ಮೀಟಿಂಗ್ಗೆ ಅಟೆಂಡ್ ಕೂಡ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಬೇರೆ ನನಗೆ ಕೆಲಸ ಇದೆ ಅನ್ನುವಂಥದ್ದನ್ನ, ಅಂದ್ರೆ ಪ್ರೈವೇಟ್ ಕೆಲಸ ಇದೆ ಅನ್ನುವಂಥದ್ದನ್ನ ಹೇಳಿ ವಿದೇಶಕ್ಕೂ ಕೂಡ ಹೋಗಿದ್ರು. ಕೆಲ ಇಲಾಖೆ ಅಧಿಕಾರಿಗಳ ಸಭೆಯನ್ನ ನಡೆಸಿದ್ರು ಸುರ್ಜೇವಾಲಾ. ಆ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಸಹಕಾರ ಇಲಾಖೆ ಅಧಿಕಾರಿಗಳಿಗೆ ಈಗ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಬುಲಾವ್ ಕೊಟ್ಟಿರೋದನ್ನ ರಾಜಣ್ಣ ಗಮನಕ್ಕೆ ಈಗ ಅಧಿಕಾರಿಗಳು ತಂದಿದ್ದಾರೆ ಅನ್ನುವಂತ ಮಾಹಿತಿ. ನೋಡ್ರಿ, ಪಕ್ಷದಲ್ಲಿ ಯಾರನ್ನು ಬೇಕಾದ್ರೂ ಕರಿಬಹುದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಾಂವಿಧಾನಿಕ ವಿರೋಧವಾದಂತ ಕೃತ್ಯ. ಎಲ್ಲಿ ಅಲ್ಲಲ್ಲ, ಆಗ ನಾನು ಆ ಸಭೆಯಲ್ಲಿದ್ದೆ. ಆ ಸಭೆಯಲ್ಲಿ ಮೊದಲನೇ ಡಿಸಿಎಂ ಅವರು ಸಭೆ ಕರೆದಿರೋ ಅಧ್ಯಕ್ಷರು. ಆ ಸಭೆಯಲ್ಲಿ ಅಧಿಕಾರಿಗಳ ಸಭೆ ನಡೀತಾ ಇತ್ತು. ಅವರು ಅಲ್ಲೇ ಇದ್ರಲ್ಲ, ಬಂದು ಮಾತಾಡಿ ಹೋದ್ರು. ಅವರೇನು ಅಲ್ಲಿನ ನಡವಳಿಕೆಗಳಲ್ಲಿ ಯಾವುದು ಭಾಗಿಯಾಗಲಿಲ್ಲ. ನಡವಳಿಕೆನಲ್ಲಿ ಏನು ಭಾಗಿಯಾಗಲಿಲ್ಲ. ಅವರು ಅಲ್ಲಿನ ವಾಸ ಅಲ್ಲಿನೇ ಉಳಿದಿದ್ರಿಂದ, ಕೆಳಗಡೆ ಸಭೆ ನಡೀತಾ ಇದ್ದಿದ್ರಿಂದ, ಬೆಂಗಳೂರಿನಿಗೆ ಸಂಬಂಧಪಟ್ಟಂತೆ ಸಭೆ ಇದ್ದಿದ್ರಿಂದ ಬಂದು ಅಲ್ಲಿ ಉಭಯ ಕುಶಲೋಪರಿ ಕೇಳಿ ಹೊರಟ್ರೆ ಹೊರತು ಅಲ್ಲಿ ಯಾವುದೇ ರೀತಿಯ ಸಲಹೆಗಳಾಗ್ಲಿ ಚರ್ಚೆ ಆಗ್ಲಿ ಏನು ಅವರು ಭಾಗವಹಿಸಿಲ್ಲ. ಅದರಲ್ಲಿ ಶಾಸಕರು ಸಚಿವರ ಸಭೆಯಿಂದಾಗಿ ಕೆಲವು ಇಲಾಖಾ ಸೆಕ್ರೆಟರಿಗಳನ್ನ ಕರೆದು ಮಾಹಿತಿಗಳನ್ನ ಪಡ್ಕೊಂಡ್ರು. ನಾನು ಈಗಾಗಲೇ ಹೇಳಿದ್ದೀನಲ್ಲ, ಅವರು ಇಲಾಖೆಯ ಅಧಿಕಾರಿಗಳನ್ನ ಕರೆದು ಅವರಿಂದ ಅವರು ಯಾವುದೇ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಂವಿಧಾನ ವಿರೋಧಿ ಕೆಲಸ. ಅವರು ಶಾಸಕರನ್ನ ಮತ್ತೆ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಯಾರನ್ನ ಬೇಕಾದ್ರೂ ಕರೆದು ಅವರಿಂದ ಏನ್ ಮಾಹಿತಿ ಬೇಕಾದ್ರೂ ಕೇಳಬಹುದು, ಏನ್ ಪ್ರಶ್ನೆ ಬೇಕಾದ್ರೂ ಅವನ್ನ ಮಾಡ್ತಕ್ಕಂಥ ಹಕ್ಕು ಅವರಿಗಿರ್ತದೆ. ಅಧಿಕಾರಿಗಳನ್ನ ಕರೆದು ಅವರಿಂದ ಇವರು ಮಾಹಿತಿ ಪಡಿತಕ್ಕಂಥದ್ದಕ್ಕೆ ಅವರಿಗೆ ಯಾವುದೇ ರೀತಿಯ ಕಾನೂನುಬದ್ಧ ಅವಕಾಶ ಇಲ್ಲ. ನೋಡ್ರಿ, ಪಕ್ಷದಲ್ಲಿ ಯಾರನ್ನು ಬೇಕಾದ್ರೂ ಕರಿಬಹುದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಚಿವ ಕೆಎನ್ ರಾಜಣ್ಣ ವರ್ಸಸ್ ಸುರ್ಜೇವಾಲಾ ಜಟಾಪಟಿ ನಡೀತಾ ಇದೆ. ಸುರ್ಜೇವಾಲಾ ಸೂಪರ್ ಸಿಎಂ ಆಗಿದ್ದಕ್ಕೆ ರಾಜಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವರು ಶಾಸಕರಲ್ಲದೆ ಅಧಿಕಾರಿಗಳ ಮೀಟಿಂಗ್ ಮಾಡಿದ್ದಾರೆ. ಅದಕ್ಕೆ ಕೆಂಡ ಕಾರ್ತಾ ಇದ್ದಾರೆ. ಒಂದ್ ಕಡೆ ರಾಜಣ್ಣ ಈ ಮೀಟಿಂಗ್ಗೆ ಅಟೆಂಡ್ ಕೂಡ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಬೇರೆ ನನಗೆ ಕೆಲಸ ಇದೆ ಅನ್ನುವಂಥದ್ದನ್ನ, ಅಂದ್ರೆ ಪ್ರೈವೇಟ್ ಕೆಲಸ ಇದೆ ಅನ್ನುವಂಥದ್ದನ್ನ ಹೇಳಿ ವಿದೇಶಕ್ಕೂ ಕೂಡ ಹೋಗಿದ್ರು. ಕೆಲ ಇಲಾಖೆ ಅಧಿಕಾರಿಗಳ ಸಭೆಯನ್ನ ನಡೆಸಿದ್ರು ಸುರ್ಜೇವಾಲಾ. ಆ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಸಹಕಾರ ಇಲಾಖೆ ಅಧಿಕಾರಿಗಳಿಗೆ ಈಗ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಬುಲಾವ್ ಕೊಟ್ಟಿರೋದನ್ನ ರಾಜಣ್ಣ ಗಮನಕ್ಕೆ ಈಗ ಅಧಿಕಾರಿಗಳು ತಂದಿದ್ದಾರೆ ಅನ್ನುವಂತ ಮಾಹಿತಿ. ನೋಡ್ರಿ, ಪಕ್ಷದಲ್ಲಿ ಯಾರನ್ನು ಬೇಕಾದ್ರೂ ಕರಿಬಹುದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಾಂವಿಧಾನಿಕ ವಿರೋಧವಾದಂತ ಕೃತ್ಯ. ಎಲ್ಲಿ ಅಲ್ಲಲ್ಲ, ಆಗ ನಾನು ಆ ಸಭೆಯಲ್ಲಿದ್ದೆ. ಆ ಸಭೆಯಲ್ಲಿ ಮೊದಲನೇ ಡಿಸಿಎಂ ಅವರು ಸಭೆ ಕರೆದಿರೋ ಅಧ್ಯಕ್ಷರು. ಆ ಸಭೆಯಲ್ಲಿ ಅಧಿಕಾರಿಗಳ ಸಭೆ ನಡೀತಾ ಇತ್ತು. ಅವರು ಅಲ್ಲೇ ಇದ್ರಲ್ಲ, ಬಂದು ಮಾತಾಡಿ ಹೋದ್ರು. ಅವರೇನು ಅಲ್ಲಿನ ನಡವಳಿಕೆಗಳಲ್ಲಿ ಯಾವುದು ಭಾಗಿಯಾಗಲಿಲ್ಲ. ನಡವಳಿಕೆನಲ್ಲಿ ಏನು ಭಾಗಿಯಾಗಲಿಲ್ಲ. ಅವರು ಅಲ್ಲಿನ ವಾಸ ಅಲ್ಲಿನೇ ಉಳಿದಿದ್ರಿಂದ, ಕೆಳಗಡೆ ಸಭೆ ನಡೀತಾ ಇದ್ದಿದ್ರಿಂದ, ಬೆಂಗಳೂರಿನಿಗೆ ಸಂಬಂಧಪಟ್ಟಂತೆ ಸಭೆ ಇದ್ದಿದ್ರಿಂದ ಬಂದು ಅಲ್ಲಿ ಉಭಯ ಕುಶಲೋಪರಿ ಕೇಳಿ ಹೊರಟ್ರೆ ಹೊರತು ಅಲ್ಲಿ ಯಾವುದೇ ರೀತಿಯ ಸಲಹೆಗಳಾಗ್ಲಿ ಚರ್ಚೆ ಆಗ್ಲಿ ಏನು ಅವರು ಭಾಗವಹಿಸಿಲ್ಲ. ಅದರಲ್ಲಿ ಶಾಸಕರು ಸಚಿವರ ಸಭೆಯಿಂದಾಗಿ ಕೆಲವು ಇಲಾಖಾ ಸೆಕ್ರೆಟರಿಗಳನ್ನ ಕರೆದು ಮಾಹಿತಿಗಳನ್ನ ಪಡ್ಕೊಂಡ್ರು. ನಾನು ಈಗಾಗಲೇ ಹೇಳಿದ್ದೀನಲ್ಲ, ಅವರು ಇಲಾಖೆಯ ಅಧಿಕಾರಿಗಳನ್ನ ಕರೆದು ಅವರಿಂದ ಅವರು ಯಾವುದೇ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಂವಿಧಾನ ವಿರೋಧಿ ಕೆಲಸ. ಅವರು ಶಾಸಕರನ್ನ ಮತ್ತೆ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಯಾರನ್ನ ಬೇಕಾದ್ರೂ ಕರೆದು ಅವರಿಂದ ಏನ್ ಮಾಹಿತಿ ಬೇಕಾದ್ರೂ ಕೇಳಬಹುದು, ಏನ್ ಪ್ರಶ್ನೆ ಬೇಕಾದ್ರೂ ಅವನ್ನ ಮಾಡ್ತಕ್ಕಂಥ ಹಕ್ಕು ಅವರಿಗಿರ್ತದೆ. ಅಧಿಕಾರಿಗಳನ್ನ ಕರೆದು ಅವರಿಂದ ಇವರು ಮಾಹಿತಿ ಪಡಿತಕ್ಕಂಥದ್ದಕ್ಕೆ ಅವರಿಗೆ ಯಾವುದೇ ರೀತಿಯ ಕಾನೂನುಬದ್ಧ ಅವಕಾಶ ಇಲ್ಲ. ನೋಡ್ರಿ, ಪಕ್ಷದಲ್ಲಿ ಯಾರನ್ನು ಬೇಕಾದ್ರೂ ಕರಿಬಹುದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು